ಬೆಂಗಳೂರಿನಲ್ಲಿ ಜನರು ನಿತ್ಯವೂ ಓಡಾಡುವಂಥ ರಸ್ತೆಯ ಪರಿಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಬೇಸರ ಆಗುತ್ತೆ. KRM ಮಾರುಕಟ್ಟೆ ರಸ್ತೆಯಲ್ಲಿ ಗುಂಡಿಗಳದ್ದೇ ದರ್ಬಾರಾಗ್ಬಿಟ್ಟಿದೆ. ಜನರು ನಿತ್ಯವೂ ಓಡಾಡುವಂಥ ರಸ್ತೆಯ ಪರಿಸ್ಥಿತಿ ಇದು. ನಗರದ ಹೃದಯ ಭಾಗದ ಸ್ಥಿತಿ ನೋಡಿದ್ರೆ ಅಯೋಮಯದ ಸ್ಥಿತಿ. ಕೃಷ್ಣರಾಜ ಮಾರುಕಟ್ಟೆ ರಸ್ತೆಯಲ್ಲಿ ಗುಂಡಿಗಳದ್ದೇ ದರ್ಬಾರಾಗ್ಬಿಟ್ಟಿದೆ. ಎಲ್ಲೆಂದರಲ್ಲಿ ಗುಂಡಿಗಳಿಂದ ತುಂಬಿ ಹೋಗಿರುವಂತಹ KR ಮಾರ್ಕೆಟ್. 1 ಕಿಲೋಮೀಟರ್ವರೆಗೂ ಹದಗೆಟ್ಟಿರುವಂತಹ ಮಾರ್ಕೆಟ್ ಸುತ್ತಲಿನ ರಸ್ತೆ ಗುಂಡಿ ಕಾಟಕ್ಕೆ ನಿತ್ಯ ಓಡಾಡುವ ಸವಾರರು ಕಂಗಾಲಾಗಿದ್ದಾರೆ. ದಿನಂಪ್ರತಿ ಸಾವಿರಾರು ಜನ ಓಡಾಡುವಂತಹ ನಗರದ ಹೃದಯ ಭಾಗ, ಅತಿ ದೊಡ್ಡ ವ್ಯಾಪಾರ ಸ್ಥಳ ಬೆಂಗಳೂರಿನದ್ದು KRM ಮಾರ್ಕೆಟ್. ಅಲ್ಲಿನ ಪರಿಸ್ಥಿತಿಯನ್ನು ತಾವು ನಮ್ಮ ಸ್ಕ್ರೀನ್ನಲ್ಲಿ ನೋಡಬಹುದು. ಆಲ್ಮೋಸ್ಟ್ ಫಾರ್ 1 ಕಿಲೋಮೀಟರ್ ಬರೀ ಗುಂಡಿಗಳೇ ರಸ್ತೆಯಲ್ಲಿ. ಹೇಗೆ ಓಡಾಡಬೇಕು ಜನ? ಗಾಡಿಗಳು ಓಡಾಡೋದು ಬಹಳ ಕಷ್ಟ. ವಾಹನ ಸವಾರರ ಪರಿಸ್ಥಿತಿ ಕೇಳೋ ಹಾಗಿಲ್ಲ. ಇನ್ನು ಮಳೆ ಬಂದ್ಬಿಟ್ರಂತೂ ಆ ಜಾಗವನ್ನು ನೋಡೋದಕ್ಕೆ ಆಗಲ್ಲ. ಎಲ್ಲಿ ಗುಂಡಿ, ಯಾವುದು ರಸ್ತೆ, ಯಾವುದು ಗೊತ್ತಾಗಲ್ಲ. ಅಧಿಕಾರಿಗಳ ಇಷ್ಟೊಂದು ನಿರ್ಲಕ್ಷ್ಯನ. KR ಮಾರುಕಟ್ಟೆ ರಸ್ತೆಯ ಪರಿಸ್ಥಿತಿ. ಮಕ್ಕಳಂದ್ರೆ ಏನು ಗೊತ್ತಾ, ನಮ್ಮ ಬಾಯಲ್ಲಿ ಕೆಟ್ಟ ಮಾತು ಬರೋಲ್ಲ. ಕೆಟ್ಟ ಮಾತು ಮಾಡೋದೇ ಅಲ್ಲ. ರೋಡ್ ಏನ್ರಿ, ಒಂದೊಂದು MLA ಒಂದೊಂದು ಸರ್ಕಲಲ್ಲಿ ಹಾಕಿ ಉಳ್ಬೋದ್ರಿ ಹೇಳಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟು MLAಗಳಿದ್ದಾರೆ, ಅಷ್ಟು MLAಗಳನ್ನ ಒಂದೊಂದು ಸರ್ಕಲಲ್ಲಿ ಹಾಕಿ ಉಳ್ಬೋದು. ಇವ್ರು ಏನು ಜನಗಳಲ್ಲ, ದನಗಳನ್ನ ಎಷ್ಟೋ ಬುದ್ಧಿ ಇರ್ತೈತೆ. ಒಂದ್ಸರಿ ಹೇಳ್ದೆ ಅಂದ್ರೆ ಸೈಡ್ಗೆ ಹೋಗ್ಬಿಡ್ತೈತೆ ಅದು. ಇವ್ರು ಅದಕ್ಕಿನ ಕಡೆ. ಏನು ಹೇಳ್ತೀರಾ? ಅಲ್ಲ, ನನಗೆ 60 ವರ್ಷ ಆಗಿದೆ. ಇದುವರೆಗೂ ಈ ಥರ ಸರ್ಕಾರ ನಾನು ನೋಡಿಲ್ಲ, ನೋಡೋದು ಇಲ್ಲ. ಇಂಥ ಸತ್ರ ಏನೋ ಹೇಳ್ತಾರೆ, ಸತ್ರ ಇಂಥವ್ರು ಹುಟ್ಟೋದೇ ಇಲ್ಲ ಅಂತ ಹೇಳ್ತೀನಿ. ಹೇಳಿ. ಆಯಾ ಎಲ್ಲಿ ನೋಡಿದ್ರು ಟ್ರಾಫಿಕ್ ತುಂಬಾ, ಗುಂಡಿ ತುಂಬಾ ಇದೆ, ಆಕ್ಸಿಡೆಂಟ್ ತುಂಬಾ ಆಗ್ತಾ ಇದೆ. ಬೆಂಗಳೂರಲ್ಲಿ ಸರಿಯಾಗಿ ರಸ್ತೆಗಳು ಕರೆಕ್ಟಾಗಿ ಇಲ್ಲ ಮೇಡಮ್. ಯಾಕಂದ್ರೆ ಮಳೆ ಬಂದ್ರೆ ಆ ಗುಂಡಿಯಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಆಕ್ಸಿಡೆಂಟ್ಸ್ ತುಂಬಾ ಆಗ್ತಾ ಇದೆ. ಅದೆಲ್ಲ ಸ್ವಲ್ಪ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ಹೌದು, ನಮ್ಮ ಏರಿಯಾ ಕಡೆನೂ ಇದೆ. ಏನ್ ಮೇಡಮ್ ಹೇಳೋದು, ಅವ್ರಿಗೆ ಗೊತ್ತಾಗ್ಬೇಕು. ದೊಡ್ಡವರು ಎಲ್ಲ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗುತ್ತೆ. ಮಾಡಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ಮೇಡಮ್. ನಿರಂತರ ಅಪಘಾತ, ಭಯದಲ್ಲೇ ಸಾರ್ವಜನಿಕರು ಓಡಾಡುವಂಥ ಪರಿಸ್ಥಿತಿ. ಕೆಲಸಕ್ಕೆ ಹೋಗೋ ಮಹಿಳೆಯರು ನಿತ್ಯವೂ ಪರದಾಟ. ರಸ್ತೆಯ ಧೂಳಿನಿಂದ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮ ಬೀರಲಾಗುತ್ತೆ. ಮಾರ್ಕೆಟ್ಗೆ ಬರಲು ಸಾಕಾಗಿದೆ ಅಂತ ಇರುವಂತಹ ಜನ. ಗುಂಡಿ ಇರೋ ರಸ್ತೆ ನೋಡಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಅಪಘಾತ ಇಲ್ಲೇನೋ ಹೊಸದಲ್ಲ ಅಂತ ಇದ್ದಾರೆ ಜನ. ಬೇಕಾದಷ್ಟು ನೋಡ್ಬಿಟ್ಟಿದ್ದಾರೆ. ಕಳೆದ 2.5 ವರ್ಷಗಳಿಂದ ಇದೇ ಮಾದರಿಯಲ್ಲಿರುವಂತಹ ರಸ್ತೆ. ಅಧಿಕಾರಿಗಳು ಬಂದರೂ ನೋಡಿ ಹೋಗೋದಕ್ಕೆ ಸೀಮಿತ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಚಾಲಕರು. ಇದು ಬೇರೆ ಯಾವ ಊರು ಅಲ್ಲ, ಇದು ಬ್ರ್ಯಾಂಡ್ ಬೆಂಗಳೂರು ಆಗುವಂತ ಹೊರಟಿರುವಂತಹ ಬೆಂಗಳೂರಿನ ಸ್ಥಿತಿ. ನಾನಿರೋದು ಈಗ KR ಮಾರ್ಕೆಟ್ ಅಲ್ಲಿ. ಸಂಪೂರ್ಣ ದೃಶ್ಯಾವಳಿಗಳನ್ನ ತಾವು ನೋಡಬಹುದು. ನಾವು ಹೇಳ್ತೀವಿ ಯಾವ್ದೋ ಹಳ್ಳಿಗಳಲ್ಲಿ, ಇನ್ಯಾವುದೋ ದೂರದ ಊರಿನಲ್ಲಿ ಇಂತಹ ಗುಂಡಿಗಳನ್ನ ಕಾಣಬಹುದು ಅಂತ. ಬಟ್ ಇದು ಬೆಂಗಳೂರಿನ ಮಧ್ಯಭಾಗವಾದಂತ ಸಾಕಷ್ಟು ಜನರು ಇಲ್ಲಿ ಮಾರ್ಕೆಟ್ಗೆ ಬರುವಂತ ಸ್ಥಳ ಇದು. KR ಮಾರ್ಕೆಟ್ ನ ಬಸ್ ಸ್ಟಾಪ್ ನಲ್ಲಿ ನಾವು ಕಾಣ್ತಾ ಇರುವಂತದ್ದು. ನೀವು ಗಮನಿಸಬಹುದು ಯಾವ ರೀತಿಯಾಗಿ ಗುಂಡಿಗಳಿದಾವೆ ಅಂತ ಹೇಳಿ. ಇದೇನು ಇವತ್ತಿನದ್ದಲ್ಲ, ನಿನ್ನೆದಲ್ಲ. ಸುಮಾರು 4-5 ವರ್ಷದಿಂದ ಇದೇ ರೀತಿಯಾಗಿದೆ. ಅಧಿಕಾರಿಗಳೇನಾದ್ರೂ ಈ ರಸ್ತೆಯಲ್ಲಿ ಇಳಿದು ಹೋದ್ರೆ ಅವರಿಗೆ ಗೊತ್ತಾಗುತ್ತೆ ಇದು ಯಾವ ರೀತಿಯಾದಂತಹ ಗುಂಡಿ ಅಂತ ಹೇಳಿ. ಸೊ ಅಧಿಕಾರಿಗಳು ಇಲ್ಲಿ ಬರಲ್ಲ ರೀ. ಅವರೆಲ್ಲ ಆರಾಮಾಗಿ ಜೀರೋ ಟ್ರಾಫಿಕ್ ಅಲ್ಲಿ ಆರಾಮಾಗಿರುವಂತ ಹೈಫೈ ನೈಸ್ ರಸ್ತೆಯಲ್ಲೆಲ್ಲ ಓಡಾಡ್ತಾರೆ. ಇಂತಹ ರಸ್ತೆಯಲ್ಲಿ ಓಡಾಡಿದ್ರೆ ಮಾತ್ರ ಅವರಿಗೆ ಗೊತ್ತಾಗುತ್ತೆ ಅನ್ನುವಂಥದ್ದು. ಇದೇ ನಾವು ಇವತ್ತಿನದ್ದೆಲ್ಲ. ತುಂಬಾ ದಿನಗಳಿಂದಲೂ ಸಹ ಇದೇ ರೀತಿಯಾಗಿ ಗುಂಡಿಗಳು ಬಿದ್ದಿರುವಂತದ್ದು. ಇಲ್ಲಿ ಆಕ್ಸಿಡೆಂಟ್ಗಳು ಸಹ ಈಗಾಗಲೇ ಆಗಿರುವಂತದ್ದಂತ ಸಹ ಇಲ್ಲಿ ಇರುವಂತ ಸ್ಥಳೀಯರು ಈಗಾಗಲೇ ಹೇಳಿರುವಂತದ್ದು. ಎಸ್, ನನ್ನೊಟ್ಟಿಗೆ ಒಂದಷ್ಟು ಜನರಿದ್ದಾರೆ. ನಾನು ಅವ್ರನ್ನ ಸಹ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಇಲ್ಲಿ ನೋಡಿದ್ರಿ ತಾವು ಗುಂಡಿ ಹೆಂಗಿದೆ ಅಂತ ಹೇಳಿ. ಗುಂಡಿ ನೋಡಿದ್ರಿ, ಬೆಂಗಳೂರಲ್ಲಿ ಸಾಕಷ್ಟು ಭಾಗಗಳಲ್ಲಿ ಗುಂಡಿಗಳಿದಾವೆ. ಏನ್ ಹೇಳ್ತೀರಾ ತಾವು? ಗುಂಡಿಗಳಿದೆ, ಓಡಾಡಕ್ಕೆ ಕಷ್ಟ. ಇಲ್ಲಿ 2 ವೀಲರ್ ಅಂತ ಹೋದೆ ನಾವು, ಆಕ್ಸಿಡೆಂಟ್ ಆಗಿ ಕೈನು ಮುರ್ಕೊಂಡಿದೀವಿ ನಾವು ಇದೇ ಗುಂಡಿಲಿ ಬಿದ್ದು.
ತುಂಬಾ ಕಷ್ಟ ಇದೆ ಬೆಂಗಳೂರಲ್ಲಿ ಜೀವನ. ತಾವು ಕೆ ಆರ್ ಮಾರ್ಕೆಟ್ಗೆ ಯಾವಾಗ್ಲೂ ಬರ್ತೀರಾ? ನಾವು ಯಾವಾಗಲೂ ಬರ್ತಾ ಇರ್ತೀವಿ. ನಾವು ಇಲ್ಲೇ ಕೆಲಸ ಮಾಡೋದು. ನಾವು 30 ವರ್ಷದಿಂದ ಇದೇ ಪರಿಸ್ಥಿತಿ. ಅಧಿಕಾರಿಗಳು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ ಬೆಂಗಳೂರು ಎಲ್ಲಿ ಮಾಡ್ತಾರೆ ಮೇಡಮ್? ಹೊಸದಾಗಿ ಮೊದಲಾಗಿ ರಸ್ತೆನ ರೆಡಿ ಮಾಡಿದ್ರೆ ಅದೇ ಜಾಸ್ತಿ ಸಾಕು. ಎಷ್ಟು ವರ್ಷದಿಂದ ಹಿಂಗೆ ಇದೆ ಇದು? ನಾವು ಒಂದು 30-35 ವರ್ಷದಿಂದ ಬರ್ತೀವಿ. ನಾವು ಇಲ್ಲೇ ಕೆಲಸ ಮಾಡೋದು NR ರೋಡಲ್ಲಿ. ಹಿಂಗೇ ಇದೆ. ಎಷ್ಟು accidentಗಳನ್ನ ಹಿಂಗೆ ಅಯ್ಯೋ ಏನು ನೋಡ್ತಿರಲ್ಲ, ನಿಮಿಷಕ್ಕೊಂದು 5 ನಿಮಿಷಕ್ಕೊಂದು ಏನು ಸಣ್ಣ ಪುಟ್ಟ ಆಯ್ತಾನೆ ಇರ್ತವೆ. ನೋಡಿದ್ರಲ್ಲ, ಕೇವಲ ಈ ಭಾಗದಲ್ಲಿ ಮಾತ್ರ ಅಲ್ಲ, ಇನ್ನು ಇದು KR ಮಾರ್ಕೆಟ್ ಇಂದ ಮೈಸೂರು ರಸ್ತೆಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಸಹ ರಸ್ತೆಯಲ್ಲೂ ಸಹ ನಮಗೆ ಸಂಪೂರ್ಣವಾಗಿ ಏನು ಗುಂಡಿಗಳು ಕಾಣಿಸ್ತಾ ಇರುವಂತದ್ದು ತಾವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಸುಮಾರು ಏನಿಲ್ಲ ಅಂದ್ರೆ 1.5 ಕಿಲೋಮೀಟರ್ ಅಷ್ಟು ಗುಂಡಿಗಳಿರುವಂತಹದ್ದು. ಅದು ಯಾವುದನ್ನೂ ಸಹ ಅವರು ಕ್ಲಿಯರ್ ಮಾಡುವಂತ ಕೆಲಸಗಳನ್ನ ಇಲ್ಲಿವರೆಗೂ ಮಾಡಿಲ್ಲ. ಯಾಕಂತಂದ್ರೆ ಸಂಪೂರ್ಣವಾಗಿ ಏನು ಗುಂಡಿಗಳು ಬಿದ್ದಿರುವಂತಹದ್ದು, ರಸ್ತೆ ಫುಲ್ ಏನು ಗುಂಡಿಗಳೇ ಇರುವಂತದ್ದು. ಎಸ್, ಗಮನಿಸಬಹುದು ತಾವು, ಇಲ್ಲಿ ಓಡಾಡುವುದಕ್ಕೂ ಸಹ ಜನರಿಗೆ ಕಷ್ಟವಾಗಿರುವಂತಹದ್ದು. ಕೇವಲ ವಾಹನ ಸವಾರರಿಗೆ ಮಾತ್ರ ಅಲ್ಲ, ಸಾಕಷ್ಟು ಜನರಿಗೂ ಸಹ ಇದು ಪ್ರಾಬ್ಲಮ್ಗಳನ್ನ ತಂದೊಡ್ಡಿರುವಂತಹದ್ದು. ಸೊ ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರಿನ ಒಂದು ನಿಜವಾದಂತಹ ಸ್ಥಿತಿ ಆಗಿರುವಂತಹದ್ದು. ಅಧಿಕಾರಿಗಳು ಒಂದು ಸಲ ಈ ರಸ್ತೆಗೆ ಇಳಿದ್ರೆ ನಿಜಕ್ಕೂ ಗೊತ್ತಾಗುತ್ತೆ ಇದು ಬೆಂಗಳೂರಿನ ಸ್ಥಿತಿ ಅನ್ನುವಂತಹದ್ದು. ಇನ್ನಾದ್ರೂ ಎಚ್ಚೆತ್ತುಕೊಂಡು ರಸ್ತೆಯನ್ನ ಸರಿ ಮಾಡುವಂತ ಕೆಲಸಗಳಾಗ್ತಾವ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಿಗ ನ್ಯೂಸ್, ಬೆಂಗಳೂರು.